ನಮ್ಮ ವಾಲೆಟಲ್ಲಿರೋ ದುಡ್ಡನ್ನು ನಾವು ಯೂಸ್ ಮಾಡಿಕೊಂಡು ನಾವು ಪೆಟ್ರೋಲ್ನ ಹಾಕ್ಸ್ಕೊಳ್ಬೇಕು. ಇವಾಗ ವ್ಯಾಲಿಡ್ ಟಿಲ್ 230 ಆಗಿದೆ. 230ವರೆಗೂ ವ್ಯಾಲಿಡ್ ಇರುತ್ತೆ. ವಾಲೆಟಿಂದ ಈ ಕೋಡ್ ಜನ್ರೇಟ್ ಆಗಿದೆಯಲ್ಲ, ಇಲ್ಲಿ ಹಾಕಬೇಕು ಅಷ್ಟೇ. ಇದು ಒಂದು ಜೊಮ್ಯಾಟೋಯಿಂದ ಒಂದು ಇದಿತ್ತು, ಈ ಕೋಡ್ ಹಾಕಿದ್ರೆ ನಮಗೆ ಪೆಟ್ರೋಲ್ ಹಾಕ್ತಾರೆ ಅಂತಂದರು. ನಿಮಗೇನಾದ್ರು ಅದ್ರ ಬಗ್ಗೆ ಮಾಹಿತಿ ಗೊತ್ತಾ? ಹಲೋ, ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತೇನಪ್ಪ ಅಂದರೆ ಒಂಥರ ಎಕ್ಸ್ಪೆರಿಮೆಂಟ್ ಅಂತಲೇ ಅಂದ್ಕೊಳ್ಳಿ. ಏನಂದರೆ ಜೊಮ್ಯಾಟೋದಲ್ಲಿ ಒಂದು ಆಫರ್ನ ಕೊಟ್ಟಿದ್ದಾನೆ. ಏನಂದ್ರೆ ಗೆಟ್ 1% ಕ್ಯಾಶ್ ಬ್ಯಾಕ್ ಇನ್ ಹಿಂದೂಸ್ತಾನ್ ಪೆಟ್ರೋಲಿಯಂ ಅಂತ. ಅಂದರೆ ನಮ್ಮ ಹತ್ರ ಒಂದೊಂದು ಸರಿ ದುಡ್ಡಿರಲ್ಲ, ಕೆಲವೊಂದು ಸರಿ ಕಮಿಟ್ಮೆಂಟ್ಗಳಿರುತ್ತೆ, ದುಡ್ಡಿರಲ್ಲ. ಅದಕ್ಕೋಸ್ಕರ ನಮಗೆ ಕೆಲಸ ಮಾಡೋದ್ರಿಂದ, ಬೈಕಲ್ಲಿ ಹೊಡೆಯೋದ್ರಿಂದ ನಮ್ಗೆ ಏನಾಗುತ್ತೆ, ಪೆಟ್ರೋಲ್ ಖಾಲಿ ಆಗುತ್ತೆ. ಪೆಟ್ರೋಲ್ ಹಾಕ್ಸ್ಬೇಕು ಅಂದರೆ ನಮ್ಮ ಹತ್ರ ದುಡ್ಡಿರಲ್ಲ. ಅವಾಗ ಏನು ಮಾಡ್ತೀವಿ, ನಮ್ಮ ಫ್ರೆಂಡ್ಸ್ ಹತ್ರ ಕೇಳ್ತೀವಿ. ಅವ್ರ ಹತ್ರ ಕಾಸಿರಲ್ಲ, ಸಮ್ಟೈಮ್ಸ್ ಕ್ಯಾಶ್ ಇರುತ್ತೆ, ಅವ್ರ ಹತ್ರ ನಾವು ಹೋಗೋಕ್ಕಾಗಲ್ಲ, ನಮ್ಮ ಹತ್ರ ಅವ್ರು ಬರೋಕ್ಕಾಗಲ್ಲ. ಈ ಟೈಮಲ್ಲಿ ನಮ್ಮ ವಾಲೆಟಲ್ಲಿರೋ ದುಡ್ಡನ್ನು ನಾವು ಯೂಸ್ ಮಾಡಿಕೊಂಡು ನಾವು ಪೆಟ್ರೋಲ್ನ ಹಾಕ್ಸ್ಕೊಳ್ಬೇಕು. ಇನ್ನೊಂದೇನೆಂದರೆ ವಾಲೆಟಲ್ಲಿ ನಾವು ವಿಡ್ರಾ ಮಾಡ್ಕೋಬೋದು. ನಾವು ವಾಲೆಟಿಂದ ನಾವು ವಿಡ್ರಾನ ಅಂತ ಹೊಡೆದ್ರೆ ಅದು ಬರೋಕ್ಕೆ 3 hours 4 hours ಆಗುತ್ತೆ. ಒಂದೊಂದು ದಿನ ಇವತ್ತು ಮಾಡಿದ್ರೆ ನಾಳೆ ಬರುತ್ತೆ. ಅದಕ್ಕೋಸ್ಕರ ನಾವು ಏನಂದರೆ ಒಂದು ಫೀಚರ್ನ ತಂದಿದ್ದಾರೆ. ಏನಂದರೆ ನಾವು HP ಪೆಟ್ರೋಲ್ ಬಂಕಲ್ಲಿ ಹೋಗ್ಬಿಟ್ಟು ನಮ್ಮ ವಾಲೆಟಲ್ಲಿರೋ ದುಡ್ಡನ್ನ ಕಟ್ ಮಾಡ್ಕೋತಾರೆ, ನಮಗೆ ಪೆಟ್ರೋಲ್ ಹಾಕ್ತಾರೆ. ಅದ್ರ ಜೊತೆಗೆ 1% ಕ್ಯಾಶ್ ಬ್ಯಾಕ್ ಕೂಡ ಇದೆ. 1% ಕ್ಯಾಶ್ ಬ್ಯಾಕ್ ಅಂದರೆ 100ಕ್ಕೆ 1 ರೂಪಾಯಿ. ದಿನಕ್ಕೆ ನಾವೇನಾದ್ರು ಒಂದು 300 ರೂಪಾಯಿದು ನಾವೇನಾದ್ರು ಪೆಟ್ರೋಲ್ ಹಾಕ್ಸ್ತೀವಿ ಅಂದರೆ ಎಷ್ಟಾಗುತ್ತೆ ಅಂದರೆ 3 ರೂಪಾಯಿ ಆಗುತ್ತೆ. ದಿನಕ್ಕೆ 3 ರೂಪಾಯಿ ಅಂದರೆ 10 ದಿನಕ್ಕೆ 30 ರೂಪಾಯಿ, ತಿಂಗಳಿಗೆ 90 ರೂಪಾಯಿ. ಒಂದು 100 ರೂಪಾಯಿ ಅನ್ಬೋದು, 100 ರೂಪಾಯಿ ಉಳಿಯುತ್ತೆ ನಮಗೆ. ಬಟ್ ಏನಂದರೆ ನಿಮ್ಮ ಹತ್ರ ದುಡ್ಡಿದ್ದಾಗ ಕ್ಯಾಶ್ ಇದ್ದರೆ ಅದರಿಂದ ಹಾಕಿಸಿ, ಇಲ್ಲ ಅಂದರೆ ಇದನ್ನ ಯೂಸ್ ಮಾಡ್ಕೊಂಡು ಹಾಕಿಸ್ಬೋದು. ಇದೊಂದು ಎಕ್ಸ್ಪೆರಿಮೆಂಟು, ಇದನ್ನ ಚೆಕ್ ಮಾಡೋಣ ಏನಾದ್ರು ಆಗುತ್ತಾ ಇಲ್ವಾ, HP ಪೆಟ್ರೋಲ್ ಬಂಕಲ್ಲಿ ನಮ್ಗೇನಾದ್ರು ಹಾಕ್ತಾರಾ ಇಲ್ವಾ ಇದರಿಂದ ಮಾಡ್ಕೊಂಡ್ರೆ ಅಂತ ಹೇಳ್ಬಿಟ್ಟು ನೋಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇವಾಗ ನಮ್ಮ ಮನೆ ಹತ್ರ ಇರೋ HP ಪೆಟ್ರೋಲ್ ಬಂಕ್ಗೆ ಹೋಗೋಣ. ಈ ರೀತಿ ಅಂತ ಹೇಳೋಣ. ಇದರಿಂದ ದುಡ್ಡು ಕಟ್ ನನ್ನ ವಾಲೆಟಲ್ಲಿ ಇರೋದು ಈಗ ಎಷ್ಟಂದರೆ 368 ರೂಪಾಯಿ ನನ್ನ ವಾಲೆಟಲ್ಲಿದೆ. ಅದರಿಂದ ನಾನು ಪೆಟ್ರೋಲ್ ಹಾಕ್ಸ್ತೀನಿ. ಬನ್ನಿ ಹೋಗೋಣ. ಅವ್ರಿಗೆ ಗೊತ್ತಿದೆಯಾ ಇಲ್ವಾ ಅಂತ ನೋಡೋಣ. ಫಸ್ಟು ಅದು ಪೆಟ್ರೋಲ್ ಹಾಕ್ತಾರಾ ಇಲ್ವಾ ಅಂತೇಳಿ ನೋಡೋಣ. ಬನ್ನಿ ಹೋಗೋಣ. ಸ್ನೇಹಿತರೆ, ಇವಾಗ ಇನ್ನೂ ಕ್ಯೂವಲ್ಲಿದೆ. ಇವಾಗ ನೋಡ್ಬಿಡಿ, ನನ್ನ ಹತ್ರ ವಿಡ್ರಾಯಬಲ್ ಅಮೌಂಟು 368 ರೂಪಾಯಿ ಇದೆ. ಇವಾಗ ನಾನು ಪೆಟ್ರೋಲ್ ಹಾಕ್ಸ್ಬೇಕು ಅಂದರೆ ಪೇ ನೌ ಅಂತಿದೆ ನೋಡಿ, ಗೆಟ್ 1% ಕ್ಯಾಶ್ ಬ್ಯಾಕ್ ಪೇ ನೌ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಅವೈಲೇಬಲ್ ಅಮೌಂಟು 368 ರೂಪಾಯಿ ಇದೆ. 368 ರೂಪಾಯಲ್ಲಿ ನಾನು ಪೆಟ್ರೋಲ್ ಹಾಕಿಸ್ಬೋದು. ಏನಂದರೆ ಜನ್ರೇಟ್ ಕೋಡ್ ವಿಲ್ ಬಿ ವ್ಯಾಲಿಡ್, ಒಂದು ಕೋಡ್ ಜನ್ರೇಟ್ ಆಗುತ್ತೆ. ಕೋಡ್ ಜನ್ರೇಟ್ ಆದಾಗ ಆ ಕೋಡ್ನ ನಾವಿಲ್ಲಿ ಯು ಕ್ಯಾನ್ ಪೇ ಒನ್ಲಿ 1 ಟೈಮ್ ಇನ್ ಎ ಡೇ. ದಿನಕ್ಕೆ ಒಂದೇ ಟೈಮು ನಾವು ಇದನ್ನ ಯೂಸ್ ಮಾಡ್ಕೋಬೇಕು. ಇಫ್ ಯು ಕಂಟಿನ್ಯೂ ಯುವರ್ ಮೊಬೈಲ್ ನಂಬರ್ ವಿಲ್ ಸೇವ್ ದ HP. ಓಕೆ, ಇಲ್ಲೇನು ಅಂದರೆ ನಾನೀಗ ಒಂದು ಕೋಡ್ ಜನ್ರೇಟ್ ಆಗುತ್ತೆ. ನನಗೆ ಎಷ್ಟು ರೂಪಾಯಿ ಹಾಕ್ತೀನಿ ಅಷ್ಟು ರೂಪಾಯಿ ಹಾಕಬೇಕು. ಹಾಕಿದ ಮೇಲೆ ಒಂದು ಕೋಡ್ ಜನ್ರೇಟ್ ಆಗುತ್ತೆ. ಆ ಕೋಡ್ನ ಅವರು ಟೈಪ್ ಮಾಡ್ಕೊಡ್ತಾರೆ. ಟೈಪ್ ಮಾಡ್ಕೊಂಡ್ಮೇಲೆ ನಮ್ಮ ದುಡ್ಡು ಹೋಗುತ್ತೆ. ಇವಾಗ ನನ್ನ ಹತ್ರ 368 ರೂಪಾಯಿ ಇದೆ. ನಾನಿವಾಗ ಎಷ್ಟಂದರೆ ಒಂದು 100 ರೂಪಾಯಿದು ಹಾಕಿಸ್ತೀನಿ. ಆಲ್ರೆಡಿ ಒಂದು ಸ್ವಲ್ಪ ಪೆಟ್ರೋಲ್ ಇದೆ, ಬಟ್ ಎಲ್ಲನೂ ಬೇಡ. ನೋಡೋಣ, ಒಂದು 100 ರೂಪಾಯಿದು ಹಾಕ್ಸೋಣ, ಆಗುತ್ತಾ ಇಲ್ವಾ ಅಂತೇಳ್ಬಿಟ್ಟು ಚೆಕ್ ಮಾಡೋಣ. ಫಸ್ಟು ಇವ್ರ ಹತ್ರ ಫೆಸಿಲಿಟಿ ಗೊತ್ತಿದೆಯೋ ಇಲ್ವೋ, ಗೊತ್ತಿದ್ದರೆ ಒಳ್ಳೆಯದು, ಎಲ್ರಿಗೂ ತಲುಪಿಸಿದ್ದಾರೆ ಅಂತ ಅರ್ಥ. ನೋಡೋಣ, ಇವ್ರ ಹತ್ರ ಅದು ಕೋಡ್ ಜನ್ರೇಟ್ ಆಗಿ ಅದೆಲ್ಲ ಹಾಕಬೇಕಲ್ಲ. ಕ್ಯಾಶ್ ಕೊಡದೆ ಹಾಕೋಬೇಕು ಅಂದರೆ ಅದಕ್ಕೆಲ್ಲ ಸ್ವಲ್ಪ ರೆಗ್ಯುಲೇಷನ್ಸ್, ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇರ್ತವೆ. ನೋಡೋಣ ಇವಾಗ ಏನಂತಾರೆ ಅಂತ ಹೇಳ್ಬಿಟ್ಟು ಕೇಳೋಣ ಅವ್ರನ್ನೇ. ಇವಾಗ ಎಷ್ಟಂದರೆ ಅದು ಅರ್ಧ ಗಂಟೆ ಇರುತ್ತೆ. ಅರ್ಧ ಗಂಟೆ ಅಂದರೆ ಇಲ್ಲಿ ನೋಡಿ, ಅರ್ಧ ಗಂಟೆ ಇರುತ್ತದು. ಕೋಡ್ ವ್ಯಾಲಿಡ್ ಅರ್ಧ ಗಂಟೆ. ನನಗೆ 100 ರೂಪೀಸ್ ಹಾಕ್ಬಿಡ್ತೀನಿ. ಓಕೆ, 100 ರೂಪೀಸ್ ಹಾಕಿ ಪೇ ಫಾರ್ ಫ್ಯೂಯಲ್ ಅಂತಿದೆಯಲ್ಲ, ಇಲ್ಲಿ ನೋಡ್ಬೋದು ನೀವು. ಪೇ ಫಾರ್ ಫ್ಯೂಯಲ್ಲು 100 ರೂಪಾಯಿ ಹಾಕಿದ್ದೀನಿ. ಯೂಸ್ ಫಾರ್ ಫ್ಯೂಯಲ್ ಅಂತ ಹಾಕಿದ್ದೀನಿ. ಓಕೆ, ಇವಾಗ ವ್ಯಾಲಿಡ್ ಟಿಲ್ 230 ಆಗಿದೆ. 230ವರೆಗೂ ವ್ಯಾಲಿಡ್ ಇರುತ್ತೆ. ಓಕೆ, ಅಮೌಂಟ್ ಓಕೆ. ಇವಾಗ ನಾನೀಗ ನಿಯರೆಸ್ಟ್ ಇದೇನಿದು ಶೋ ದ ಕೋಡ್, ಈ ಕೋಡ್ ಜನ್ರೇಟ್ ಆಗಿದೆ ನೋಡಿ. ಈ ಕೋಡ್ನ ತೋರಿಸ್ಬೇಕು ಅನ್ಸುತ್ತೆ. ಇಲ್ಲಿ ಕೋಡ್ ಇದೆ ನೋಡಿ. ಇಲ್ಲಾಂದರೆ ನಿಯರೆಸ್ಟ್ ಪೆಟ್ರೋಲ್ ಪಂಪ್ನ ಅದೇ ತೋರಿಸುತ್ತೆ ಯಾವ್ದು ಇದೆ ಅಂತ ಹೇಳ್ಬಿಟ್ಟು. ಲೋಹಿತ್ ಪೆಟ್ರೋಲ್ ಪಂಪು ಇಲ್ಲ ತೋರಿಸ್ತಾ ಇದೆ. ಇದೇ ಲೋಹಿತ್ ಅನಿಸುತ್ತೆ. ಲೋಹಿತಾ ಫ್ಯೂಯಲ್ ಇದೇ ಕರೆಕ್ಟಾಗಿ ತೋರಿಸ್ತಾ ಇದೆ. ಇಲ್ಲಿ ನೋಡೋಣ, ಈ ಜನ್ರೇಟ್ ಆಗಿದೆ, ಅದನ್ನು ಕೇಳೋಣ ಇವಾಗ. ನೋಡಿ, ಶೋ ದ ಕೋಡ್ ಟು HP ಟು ದ ಕಂಪ್ಲೀಟ್ ಪೇಮೆಂಟ್. ಅಣ್ಣ, ಇದು ಪೆಟ್ರೋಲ್ ಇದರಿಂದ ಹಾಕಬೇಕು, ವಾಲೆಟಿಂದ ಈ ಕೋಡ್ ಜನ್ರೇಟ್ ಆಗಿದೆಯಲ್ಲ, ಇಲ್ಲಿ ಹಾಕಬೇಕು. ಹೌದಾ? ಯಾರಿದ್ದಾರೆ ಇಲ್ಲಿ? ನಿಮ್ಗೆ ಗೊತ್ತಿಲ್ವ ಅದ್ರ ಬಗ್ಗೆ? ಮ್ಯಾನೇಜರ್ ಯಾರಿದ್ದಾರೆ? ಇದ್ದಾರಾ? ಸೈಡ್ ಹಾಕ್ತಾರೆ ಇವ್ರು ನೋಡಿ, ಅವ್ರಿಗೆ ಗೊತ್ತಿಲ್ವಂತೆ.
ಬರೀ ಇವಾಗ ಮ್ಯಾನೇಜರ್ ಯಾರಾದ್ರೆ ಮಾತಾಡೋಣ. ಅವರಾ ಸರ್ ಸರ್ ನಮಸ್ತೆ. ಇದು ಒಂದು ಜೊಮ್ಯಾಟೋಯಿಂದ ಒಂದು ಇದಿತ್ತು, ಈ ಕೋಡ್ ಹಾಕಿದ್ರೆ ನಮಗೆ ಪೆಟ್ರೋಲ್ ಹಾಕ್ತಾರೆ ಅಂತಂದರು. ನಿಮಗೇನಾದ್ರು ಅದ್ರ ಬಗ್ಗೆ ಮಾಹಿತಿ ಗೊತ್ತಾ? ನಾನು 100 ರೂಪೀಸ್ ಹಾಕ್ಸ್ತಾ ಇದ್ದೀನಿ, ಈಗ ಚೆಕ್ ಮಾಡೋಕ್ಕಷ್ಟೇ. ಅದು ಮಾಹಿತಿ ಇದೆಯಲ್ಲ ನಿಮಗೆ ಸರ್, ಬಂದಿದೆಯಲ್ಲ? ಹೌದಾ? ಅಂದರೆ ಅವ್ರಿಗೆ ಗೊತ್ತಿಲ್ಲ ಅಂದರು, ಅದಕ್ಕೆ. ಈ ಕೋಡು, ಹಾಂ ಕೋಡ್ ನಂಬರ್ ಕೊಡ್ತೀನಿ. ಹೇಳಿ ನಂಬರ್. 77 38 10 99. ಆಯ್ತು, ಇಲ್ಲಿ ನಮಗೊಂದು ಮೆಸೇಜ್ ಕೂಡ ಬಂತು 100 ರೂಪಾಯಿದು. ಓಕೆ, ಅಲ್ಲಿ 100 ರೂಪಾಯಿದೊಂದು ಮೆಸೇಜ್ ಬಂದಿದೆ, ಅವ್ರಿಗೊಂದು ರೆಸಿಪ್ಟ್ ಬಂದಿದೆ ನೋಡಿ. ಡಿಯರ್ ಕಸ್ಟಮರ್ ಯುವರ್ ಪರ್ಚೇಸ್ 100 ರೂಪೀಸ್ ಥ್ರೋ ಪೇ ಕೋಡ್ ಸಕ್ಸಸ್ಫುಲಿ. ಅಲ್ಲಿಗೆ ಹಾಕ್ಸ್ಕೋಬೋದಲ್ಲ? ಹಾಂ ಸರಿ ಸರಿ ಸರಿ. ಓಕೆ ನೋಡಿ, ಈ ಥರ ಇದೆ. ಆಯ್ತು ಅಷ್ಟೇ. ಇವಾಗ ಇಲ್ಲೇನಾಗುತ್ತೋ ಗೊತ್ತಿಲ್ಲ, ನೋಡೋಣ ಇರಿ, ಕೊಡ್ತೀನಿ, ಅವ್ರಿಗೆ ಹಾಕ್ತಾರೆ. ಹಾಂ ಓಕೆ ಸ್ನೇಹಿತರೆ, ಇವಾಗ ಸಕ್ಸಸ್ಫುಲ್ಲಾಗಿ ಪೆಟ್ರೋಲ್ನ ಹಾಕ್ಸಿದ್ದಾಯಿತು. ಅಂದರೆ ಇವ್ರಿಗೆ ಪೆಟ್ರೋಲ್ ಹಾಕೋರಿಗೆ ಸ್ವಲ್ಪ ಮಾಹಿತಿ ಇರಲ್ಲ. ನೀವು ಮ್ಯಾನೇಜರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇದಾಗುತ್ತೆ ನೋಡಿ. ಕೋಡ್ ಜನ್ರೇಟ್ ಆಯಿತು, ಕೋಡ್ ಕೂಡ ಆಯಿತು. ಇವಾಗ ನಾನು ಮೈನಸ್ ಹೊಡಿತೀನಿ. 100 ರೂಪೀಸ್ ಕಟ್ಟಾಗಿದೆ ನೋಡಿ. ಫಸ್ಟ್ ನೋಡಿದ್ರಾ, 369 ಇತ್ತು, ಈಗ 269 ಆಗಿದೆ. ಓಕೆ, ಇವಾಗ ಇದು ಹಿಸ್ಟ್ರಿ ಬರುತ್ತೆ ಅನ್ಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಬಂದಿದೆ ನೋಡಿ. ಕ್ಯಾಶ್ ಬ್ಯಾಕ್ ನನಗೆ 1 ರೂಪಾಯಿ ಜನ್ರೇಟ್ ಆಯಿತು. ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. 1 ರೂಪಾಯಿ ನನಗೆ ಫ್ಯೂಲ್ ಕ್ಯಾಶ್ ಬ್ಯಾಕ್ 1 ರೂಪಾಯಿ ಬಂತು. ಫ್ಯೂಲ್ ಪೇಮೆಂಟು 100 ರೂಪಾಯಿ. ಓಕೆ, ಬಂದಿದೆ ನೋಡಿ ಇಲ್ಲಿ. ಓಕೆ, ಈ ರೀತಿ ವರ್ಕ್ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ. ಅಂದರೆ ಏನಂದರೆ ಇದನ್ನ ರಾತ್ರಿ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಓಕೆ, ಡೇಯಲ್ಲಿ ಟ್ರೈ ಮಾಡಿ. ಸ್ನೇಹಿತರೆ, ಏನಾದರೂ ಎಮರ್ಜೆನ್ಸಿ ಏನಾದ್ರು ಇದ್ದರೆ, ನನ್ನ ಹತ್ರ ದುಡ್ಡಿಲ್ಲ, ಕೈಲಿ ದುಡ್ಡಿಲ್ಲ ಅಂದರೆ ಈ ರೀತಿ ನೀವು ಕೂಡ ಹಾಕ್ಸ್ಕೋಬೋದು. ಹೋಗ್ಬಿಟ್ಟು ನೀವು ಮ್ಯಾನೇಜರ್ ಹತ್ರ ಮೀಟ್ ಆಗಬೇಕಾಗುತ್ತೆ. ಮ್ಯಾನೇಜರು ಒಂದು ಕೋಡ್ನ ಅವರ ಇದರಲ್ಲಿ ಟೈಪ್ ಮಾಡ್ತಾರೆ. ಟೈಪ್ ಮಾಡಿದ್ಮೇಲೆ ರೆಸಿಪ್ಟ್ ಬರುತ್ತೆ. ರೆಸಿಪ್ಟ್ ಹೋಗ್ಬಿಟ್ಟು ನೀವು ಫ್ಯೂಯಲ್ ಯಾರು ಹಾಕ್ತಾರಲ್ಲ ಅವ್ರಿಗೆ ಕೊಟ್ಟರೆ ಆಗುತ್ತೆ. ಇದೊಂದು ನಾನು ಚೆಕ್ ಮಾಡಬೇಕು ಅಂತೇಳಿ ಮಾಡಿದೆ. ಅಂದರೆ ಒಂದು 2 ನಿಮಿಷ ದುಡ್ಡು ಕೊಟ್ಟು ಹಾಕ್ಸ್ಕೋದಕ್ಕೂ, ಇದು ಕೋಡ್ ಜನ್ರೇಟ್ ಆಗಿ ಇದನ್ನೆಲ್ಲ ಮಾಡೋದಕ್ಕೂ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. 2-3 ನಿಮಿಷ ಟೈಮ್ ತೊಗೊಳುತ್ತೆ. ಅದು ಬಿಟ್ಟರೆ ಏನಿಲ್ಲ, ಆರಾಮಾಗಿ ಎಲ್ಲ ಮ್ಯಾನೇಜರ್ಗಳ ಹತ್ರ ನೀವು ಹೋಗಿ ಮೀಟ್ ಆಗಬೇಕಷ್ಟೇ. ಇಲ್ಲಾಂದರೆ ಕೆಲವೊಬ್ರು ಫ್ಯೂಯಲ್ ಹಾಕೋರು ಹಳಬರು ಇರ್ತಾರಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಹೊಸಬರು ಇರೋರಿಗೆ ಸ್ವಲ್ಪ ಗೊತ್ತಿರಲ್ಲ. ಇದು ಸಕ್ಸಸ್ಫುಲ್ ಆಗಾಯಿತು. ನಿಮ್ಗೆ ಏನಾದ್ರು ಎಮರ್ಜೆನ್ಸಿ ಇದ್ದರೆ, ನಿಮ್ಮ ಹತ್ರ ದುಡ್ಡಿಲ್ಲ, ಈಗ ನಾನು ಇಮಿಡಿಯೇಟಾಗಿ ಪೆಟ್ರೋಲ್ ಹಾಕ್ಸ್ಬೇಕು ಅಂದರೆ ನೀವು ಪೆಟ್ರೋಲ್ ಕೂಡ ಹಾಕ್ಸ್ಬೋದು. ಇಲ್ಲಪ್ಪ, ನಾನು ಪ್ರತಿ ಸತಿ ಹಿಂಗೆ ಹಾಕಿಸ್ತೀನಿ, ನನಗೆ ಕ್ಯಾಶ್ ಬ್ಯಾಕ್ ಬೇಕು ಅಂದರೆ 1% ಕ್ಯಾಶ್ ಬ್ಯಾಕ್ ಇದೆ. ಅದೇನು ಜಾಸ್ತಿ ಏನಿಲ್ಲ. ಬಟ್ 1 ರೂಪಾಯಿ ತಾನೇ, ನನಗೆ ಆಲ್ರೆಡಿ 1 ರೂಪಾಯಿ ಬಂದಾಯಿತು. ನೋಡಿದ್ರೆ ನೀವೇ ಬಂದಿರೋದು. ಓಕೆ, ಈ ವಿಡಿಯೋ ಒಂದು ಎಕ್ಸ್ಪೆರಿಮೆಂಟ್ ಆಗಿತ್ತು. ಇದು ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಯಾರೆಲ್ಲ ನಿಮ್ಮ ಜೊಮ್ಯಾಟೊ ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಇದನ್ನ ಸದುಪಯೋಗ ತಗೊಳ್ಳಿ ಅಂತ ತಿಳಿಸ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.